ನಾರಾಯಣಸ್ವಾಮಿ ಮನೆಯಲ್ಲೇ ಕಾರ್ಟಿಯರ್ ವಾಚ್ ಅನ್ನ ಕದ್ದಿದ್ದು. ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅಫಿಡವಿಟ್ ನಲ್ಲಿ ವಾಚ್ ಇಲ್ಲ ಅಂತ ಹೇಳಿದ್ಯಾರು? ನಿಮಗೆ ಯಾರು ಹೇಳಿದ್ರು? ಛಲವಾದಿ ನಾರಾಯಣಸ್ವಾಮಿಗೆ ಏನು ಗೊತ್ತು? ನನ್ನ ಅಫಿಡವಿಟ್ ನನಗೆ ಗೊತ್ತು, ನನ್ನ ಕಾಸು ನನಗೆ ಗೊತ್ತು. ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಿದ್ದಾರೆ, ಈ ವಾಚು ಕದ್ದಿದ್ದ ಅಥವಾ ಕೊಂಡ್ಕೊಂಡು ಬಂದಿದ್ದ ಅಂತ. ಈ ಹಿನ್ನೆಲೆಯಲ್ಲಿ ಇದೀಗ ಡಿಕೆಶಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಗೊತ್ತು ಅಂತ ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಗೊತ್ತಾಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ, ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣಸ್ವಾಮಿ ಅಂತ ನಾನೇನು ಕೇಳಬೇಕಾಗಿಲ್ಲ. ಕದ್ದಿರೋ ವಾಚ್ ಅಂತಾನು ಕೇಳಿದಾರೆ ಸರ್. ಕದ್ದಿರೋದು ಅದು ಅಂತ ಕೇಳಿದಾರೆ. ಅವ್ರ ಮನೆಯಿಂದನೇ ಕತ್ಕೊ ಬಂದಿದ್ದೀನಿ. ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಿದಾರೆ. ಏನ್ ಗೊತ್ತು ಅಂತ ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಗೊತ್ತಾಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ. ನಾರಾಯಣಸ್ವಾಮಿ ಮನೆಯಲ್ಲೇ ಕಾರ್ಟಿಯರ್ ವಾಚ್ ಅನ್ನ ಕದ್ದಿದ್ದು. ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅಫಿಡವಿಟ್ ನಲ್ಲಿ ವಾಚ್ ಇಲ್ಲ ಅಂತ ಹೇಳಿದ್ಯಾರು? ನಿಮಗೆ ಯಾರು ಹೇಳಿದ್ರು? ಛಲವಾದಿ ನಾರಾಯಣಸ್ವಾಮಿಗೆ ಏನು ಗೊತ್ತು? ನನ್ನ ಅಫಿಡವಿಟ್ ನನಗೆ ಗೊತ್ತು, ನನ್ನ ಕಾಸು ನನಗೆ ಗೊತ್ತು. ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಿದ್ದಾರೆ, ಈ ವಾಚು ಕದ್ದಿದ್ದ ಅಥವಾ ಕೊಂಡ್ಕೊಂಡು ಬಂದಿದ್ದ ಅಂತ. ಈ ಹಿನ್ನೆಲೆಯಲ್ಲಿ ಇದೀಗ ಡಿಕೆಶಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಿದಾರೆ. ಏನ್ ಗೊತ್ತು ಅಂತ ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಗೊತ್ತಾಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ, ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣಸ್ವಾಮಿ ಅಂತ ನಾನೇನು ಕೇಳಬೇಕಾಗಿಲ್ಲ. ಕದ್ದಿರೋ ವಾಚ್ ಅಂತಾನು ಕೇಳಿದಾರೆ ಸರ್. ಕದ್ದಿರೋದು ಅದು ಅಂತ ಕೇಳಿದಾರೆ. ಅವ್ರ ಮನೆಯಿಂದನೇ ಕತ್ಕೊ ಬಂದಿದ್ದೀನಿ. ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಿದಾರೆ. ಏನ್ ಗೊತ್ತು ಅಂತ ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಗೊತ್ತಾಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ. ನಾರಾಯಣಸ್ವಾಮಿ ಮನೆಯಲ್ಲೇ ಕಾರ್ಟಿಯರ್ ವಾಚ್ ಅನ್ನ ಕದ್ದಿದ್ದು. ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅಫಿಡವಿಟ್ ನಲ್ಲಿ ವಾಚ್ ಇಲ್ಲ ಅಂತ ಹೇಳಿದ್ಯಾರು? ನಿಮಗೆ ಯಾರು ಹೇಳಿದ್ರು? ಛಲವಾದಿ ನಾರಾಯಣಸ್ವಾಮಿಗೆ ಏನು ಗೊತ್ತು? ನನ್ನ ಅಫಿಡವಿಟ್ ನನಗೆ ಗೊತ್ತು, ನನ್ನ ಕಾಸು ನನಗೆ ಗೊತ್ತು. ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಿದ್ದಾರೆ, ಈ ವಾಚು ಕದ್ದಿದ್ದ ಅಥವಾ ಕೊಂಡ್ಕೊಂಡು ಬಂದಿದ್ದ ಅಂತ. ಈ ಹಿನ್ನೆಲೆಯಲ್ಲಿ ಇದೀಗ ಡಿಕೆಶಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಿದಾರೆ. ಏನ್ ಗೊತ್ತು ಅಂತ ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಗೊತ್ತಾಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ, ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣಸ್ವಾಮಿ ಅಂತ ನಾನೇನು ಕೇಳಬೇಕಾಗಿಲ್ಲ. ಕದ್ದಿರೋ ವಾಚ್ ಅಂತಾನು ಕೇಳಿದಾರೆ ಸರ್. ಕದ್ದಿರೋದು ಅದು ಅಂತ ಕೇಳಿದಾರೆ. ಅವ್ರ ಮನೆಯಿಂದನೇ ಕತ್ಕೊ ಬಂದಿದ್ದೀನಿ. ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಿದಾರೆ. ಏನ್ ಗೊತ್ತು ಅಂತ ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಗೊತ್ತಾಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ನಾರಾಯಣಸ್ವಾಮಿ ಮನೆಯಲ್ಲೇ ಕಾರ್ಟಿಯರ್ ವಾಚ್ ಅನ್ನ ಕದ್ದಿದ್ದು.
ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅಫಿಡವಿಟ್ನಲ್ಲಿ ವಾಚ್ ಇಲ್ಲ ಅಂತ ಹೇಳಿದ್ಯಾರು? ನಿಮಗೆ ಯಾರು ಹೇಳಿದ್ರು? ಛಲವಾದಿ ನಾರಾಯಣಸ್ವಾಮಿಗೆ ಏನು ಗೊತ್ತು? ನನ್ನ ಅಫಿಡವಿಟ್ ನನಗೆ ಗೊತ್ತು, ನನ್ನ ಕಾಸು ನನಗೆ ಗೊತ್ತು. ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಿದ್ದಾರೆ, ಈ ವಾಚು ಕದ್ದಿದ್ದ ಅಥವಾ ಕೊಂಡ್ಕೊಂಡು ಬಂದಿದ್ದ ಅಂತ. ಈ ಹಿನ್ನೆಲೆಯಲ್ಲಿ ಇದೀಗ ಡಿಕೆಶಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಏನ್ ಗೊತ್ತು ಅಂತ. ನಿಮ್ಮ ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಗೊತ್ತಾಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ, ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣಸ್ವಾಮಿ ಅಂತ ನಾನೇನು ಕೇಳಬೇಕಾಗಿಲ್ಲ. ಕದ್ದಿರೋ ವಾಚ್ ಅಂತಾನು ಕೇಳಿದಾರೆ ಸರ್. ಕದ್ದಿರೋದು ಅದು ಅಂತ ಕೇಳಿದಾರೆ. ಅವ್ರ ಮನೆಯಿಂದನೇ ಕತ್ಕೊ ಬಂದಿದ್ದೀನಿ. ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಏನ್ ಗೊತ್ತು ಅಂತ. ನಿಮ್ಮ ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಗೊತ್ತಾಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ. ನಾರಾಯಣಸ್ವಾಮಿ ಮನೆಯಲ್ಲೇ ಕಾರ್ಟಿಯರ್ ವಾಚ್ ಅನ್ನ ಕದ್ದಿದ್ದು. ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಅಫಿಡವಿಟ್ನಲ್ಲಿ ವಾಚ್ ಇಲ್ಲ ಅಂತ ಹೇಳಿದ್ಯಾರು? ನಿಮಗೆ ಯಾರು ಹೇಳಿದ್ರು? ಛಲವಾದಿ ನಾರಾಯಣಸ್ವಾಮಿಗೆ ಏನು ಗೊತ್ತು? ನನ್ನ ಅಫಿಡವಿಟ್ ನನಗೆ ಗೊತ್ತು, ನನ್ನ ಕಾಸು ನನಗೆ ಗೊತ್ತು. ಛಲವಾದಿ ನಾರಾಯಣಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ನ ಕೊಟ್ಟಿದ್ದಾರೆ. ಒಂದು ಕಡೆಗೆ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳ್ತಿದ್ದಾರೆ, ಈ ವಾಚು ಕದ್ದಿದ್ದ ಅಥವಾ ಕೊಂಡ್ಕೊಂಡು ಬಂದಿದ್ದ ಅಂತ. ಈ ಹಿನ್ನೆಲೆಯಲ್ಲಿ ಇದೀಗ ಡಿಕೆಶಿ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಏನ್ ಗೊತ್ತು ಅಂತ. ನಿಮ್ಮ ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಗೊತ್ತಾಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ, ಈ ನನ್ನ ಕೈಯಲ್ಲಿ ಕಟ್ಟಿರೋ ವಾಚು ಹೇಳಿದ್ದೀನಿ, ಅರ್ಥ ಆಯ್ತಾ? ನಾನೇನು ಅವ್ರು ನಾರಾಯಣಸ್ವಾಮಿ ಅಂತ ನಾನೇನು ಕೇಳಬೇಕಾಗಿಲ್ಲ. ಕದ್ದಿರೋ ವಾಚ್ ಅಂತಾನು ಕೇಳಿದಾರೆ ಸರ್. ಕದ್ದಿರೋದು ಅದು ಅಂತ ಕೇಳಿದಾರೆ. ಅವ್ರ ಮನೆಯಿಂದನೇ ಕತ್ಕೊ ಬಂದಿದ್ದೀನಿ. ಕಾರ್ಟಿಯರ್ ವಾಚ್ ಅಫಿಡವಿಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಏನ್ ಗೊತ್ತು ಅಂತ. ನಿಮ್ಮ ನನ್ನ ಅಫಿಡವಿಟ್ ನನಗೆ ಗೊತ್ತು, ನಾನು ಕಾಸು ಕೊಟ್ಟಿರೋದು ನನಗೆ ಗೊತ್ತು, ನನ್ನ ಕ್ರೆಡಿಟ್ ಕಾರ್ಡ್ ಬಳಸಿರೋದು ನನಗೆ ಗೊತ್ತು, ಗೊತ್ತಾಯ್ತಾ? ನಾನು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ ಹೇಳಿದ್ದೀನಿ. ರೋಲೆಕ್ಸ್ ವಾಚು ನಾನು ತಿರೋದೇ ಹೇಳಿದ್ದೀನಿ, ಆಯ್ತಾ? ರೋಲೆಕ್ಸ್ ವಾಚು ಹೇಳಿದ್ದೀನಿ.